ಸಂದರ್ಭಗಳಿರ್ಬೋದು. ಹೀಗೆ ಎಲ್ಲಿ ನೋಡಿದರೂ ಕೂಡ ಯುದ್ಧದ ಸನ್ನಿವೇಶಗಳು ಖಂಡಿತವಾಗ್ಲೂ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರ್ತದೆ. ಹಾಗಿರಬೇಕಾದ್ರೆ ಯುದ್ಧದ ಸನ್ನಿವೇಶಗಳಲ್ಲಿ ನಮ್ಮನ್ನು ಎಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಅಥವಾ ಬೇರೆ ದೇಶಗಳು ಹೇಗೆ ಅಭಿವೃದ್ಧಿಯನ್ನು ಹೊಂದಿದ್ದಾವೆ, ಅವರ ತುಲನೆಯಲ್ಲಿ ನಾವು ಹೇಗಿದ್ದೇವೆ ಅನ್ನುವಂಥ ಒಂದು ಯೋಚನೆ ನಾವು ಮಾಡಬೇಕಾಗಿದೆ. ಆದರೆ ನನ್ನ ಇವತ್ತಿನ ಪ್ರೆಸೆಂಟೇಷನ್ನಲ್ಲಿ ನಮ್ಮ ದೇಶದ ಸ್ಥಿತಿಗತಿಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡೋದು. ಯಾಕಂತಂದರೆ ನಾನೇ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ನನಗೆ ಅಧಿಕಾರ ಇಲ್ಲ ಬಹುಶಃ, ಅಥವಾ ನಾನು ಅದಕ್ಕೆ ಒಂದು ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚಿನ ನನ್ನ ಕಾನ್ಸಂಟ್ರೇಷನನ್ನು ಜಗತ್ತಿನ ವಿವಿಧ ದೇಶಗಳು, ವಿಶೇಷವಾಗಿ ಅಮೆರಿಕ, ಇಸ್ರೇಲ್ ಅಥವಾ ರಷ್ಯಾದಂಥ ದೇಶಗಳು, ಬಹಳ ಅಭಿವೃದ್ಧಿ ಹೊಂದಿದಂಥ ದೇಶಗಳು, ಅವರ ತುಲನೆಯಲ್ಲಿ ನಾವು ಬಹುಶಃ ಇನ್ನು ಹಿಂದೆ ಇದ್ದೇವೆ. ಹಾಗಾಗಿ ಅವರ ಮಟ್ಟ ಹೇಗಿದೆ, ಅವರ ಸ್ಥಿತಿಗತಿ ಹೇಗಿದೆ ಅಂತ ನಾವು ಯೋಚನೆ ಮಾಡಿದರೆ ಆ ಬಳಿಕ ನಮ್ಮನ್ನು ನಾವು ಅಧ್ಯಯನ ಮಾಡಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ನನ್ನ ಇವತ್ತಿನ ಪ್ರೆಸೆಂಟೇಷನ್, ಬಹುಶಃ ನನ್ನ ಪ್ರೆಸೆಂಟೇಷನ್ ಹೇಗಿದೆ ಅಂತಂದರೆ ಇಟ್ಸ್ ಎ ಕಾಲೇಜ್ ಆಫ್ ಮೆನಿ ವಿಡಿಯೋಸ್. ಯುದ್ಧದ ಸನ್ನಿವೇಶಗಳಲ್ಲಿ ಹೇಗೆ ಯುದ್ಧದ ಉಪಕರಣಗಳು ಹೇಗೆ ವಿಕಸನ ನಾವು ಹೇಳ್ತೇವೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ವಸ್ತು ಅಥವಾ ಒಂದು ಚಿಂತನೆ ಮೂಡಿ ಬರಬೇಕು ಅಂತಂದರೆ ಅದು ಯಾವುದೋ ಒಂದು ಹಂತವಾಗಿ ಬರ್ತದೆ. ಎಲ್ಲ ಒಂದೇ ಸಾರಿ ತಕ್ಷಣವಾಗಿ ಬರೋದಿಲ್ಲ. ಉದಾಹರಣೆಗೆ ಬೆಂಜಿನ್ ಅನ್ನುವಂಥ ಒಂದು ರಾಸಾಯನಿಕ ವಸ್ತು, ಅದರ ಸ್ಟ್ರಕ್ಚರ್ ಹೇಗೆ ಜನರಿಗೆ ಗೊತ್ತಾಯಿತು. ಹೌ ಡಿಡ್ ಇಟ್ ಕಮ್? ಇಟ್ ಡಿಡ್ ಕಮ್ ಆಲ್ ಆಫ್ ಎ ಸಡನ್. ದಿ ಸೈಂಟಿಸ್ಟ್ ಆರ್ ಥಿಂಕಿಂಗ್ ಆಫ್ ಇಟ್ ಫಾರ್ ಇಯರ್ಸ್ ಟುಗೆದರ್. ಒಂದು ವಿಜ್ಞಾನಿ ಯೋಚನೆ ಮಾಡ್ತಾ ಅವನಿಗೆ ಕನಸಿನಲ್ಲದ್ದು ಅದರ ಸ್ಟ್ರಕ್ಚರ್ ಗೋಚರ ಆಗ್ತದೆ. ಅಂದರೆ ವಿಜ್ಞಾನ ಅನ್ನುವಂಥದ್ದು ಕೇವಲ ಒಂದು ಪುಸ್ತಕದಿಂದ ಅಥವಾ ನಾವು ಕೇವಲ ಸ್ಟಡಿ ಮಾಡೋದ್ರಿಂದ ಅಥವಾ ಇನ್ನೊಬ್ಬರ ಮಾತುಗಳನ್ನು ಕೇಳುವ ಮುಖಾಂತರ ಅಷ್ಟೇ ಬರುವಂಥದ್ದಲ್ಲ, ನಮ್ಮ ಚಿಂತನೆಗಳ ಮೂಲಕ ಕೂಡ ಅದು ಬೆಳವಣಿಗೆ ಆಗ್ತದೆ. ಸೊ ಈ ಯುದ್ಧ ವಿಜ್ಞಾನ ಅನ್ನೋದು ಕೂಡ ಬಹಳಷ್ಟು ಮಂದಿ ವಿಜ್ಞಾನಿಗಳ ಚಿಂತನೆಗಳ ಮೂಲಕ, ಬಹಳಷ್ಟು ಮಂದಿಗಳ ಕೊಡುಗೆಗಳ ಮೂಲಕ ಕ್ರಮೇಣವಾಗಿ ಮೇಲೆ ಹೊಂದಿದೆ. ಪ್ರತಿಯೊಂದು ಈಗ ಉದಾಹರಣೆಗೆ ಯುದ್ಧದ ಸನ್ನಿವೇಶಗಳು